ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚೆಗೆ ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಅಧ್ಯಕ್ಷರಾಗಬೇಕು, ಎಲ್ಲ ವಿಚಾರಗಳು ಆಗಾಗ ಚರ್ಚೆ ಆಗ್ತಾನೆ ಇದೆ. ಕೆಲ ದಿನಗಳ ಹಿಂದಷ್ಟೇ ಅಥವಾ ನಿನ್ನೆ ಸಚಿವರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ, ಅವರು 5 ವರ್ಷ ಇರ್ತಾರೆ, 6 ವರ್ಷ ಇರ್ತಾರೆ ಅಥವಾ ದಾಖಲೆ ಮುರಿತಾರೆ, ಎಲ್ಲ ಮಾತುಗಳನ್ನು ಹೇಳಿದರು. ಈಗ ಇದರ ಜೊತೆಗೆ ಅವಕಾಶ ಸಿಕ್ಕರೆ ದಲಿತರು ಯಾಕೆ CM ಆಗಬಾರ್ದು ಅನ್ನುವಂಥ ಮಾತನ್ನು ಮತ್ತೆ ರಾಜಣ್ಣ ಹೇಳೋ ಮೂಲಕ ಈಗ ಮತ್ತೊಂದು ಸುತ್ತಿನ ಚರ್ಚೆಗೆ ಹೊಸ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ನಾವು ಈಗ ಇದ್ದಾರೆ, ಅವರೇ ಮುಂದುವರಿತಾರೆ ಅಷ್ಟು ಹೇಳ್ಬೋದು. ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಸಿದ್ದರಾಮಯ್ಯ ಜಿ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂಡ್ ದೆನ್ DK Shivkumar ವಿಲ್ ಬಿ ದಿ ಓನ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ದೊಡ್ಡವರು. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಆಟ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಆಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುತ್ತಿದೆ. ಪವರ್ ಫೈಟ್ಗಾಗಿ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ. ಮುಂದಾಗೋ ಬದಲಾವಣೆ ಬಗ್ಗೆ ಮುನ್ಸೂಚನೆ ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಒಂದಂತೂ ಸತ್ಯ ನೋಡಿ, ಲಿಟ್ರಲಿ ದಲಿತ ಸಚಿವರುಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ದಿಲ್ಲಿಯಿಂದ ಹಿಡಿದು ರಾಜ್ಯದವರೆಗೂ ಬೆಳವಣಿಗೆ ನಡೆಸ್ತಿದ್ದಾರೆ, ಫುಲ್ ಓಡಾಟದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ಬೆಳಗಾವಿ ಪ್ರಭಾವಿ ಲೀಡರ್ ದೆಹಲಿ ಯಾತ್ರೆ ಮುಗಿಸಿ ಬಂದಿದ್ರು. ಇದೀಗ ದೆಹಲಿಯಲ್ಲಿ ಯಾತ್ರೆಯಲ್ಲಿರೋ ಮತ್ತೊಬ್ಬ ದಲಿತ ಲೀಡರ್ ಸಚಿವ KN ರಾಜಣ್ಣ ಹೈಕಮಾಂಡ್ ಮಟ್ಟದಲ್ಲೇ ಹೊಸದೊಂದು ಕೂಗೆಬ್ಬಿಸಿದ್ದಾರೆ. ಅದುವೇ ದಲಿತ CM ಕೂಗು. ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಕಿಚ್ಚು ಹಚ್ಚಿದ CM ಕೂಗು. ಹೌದು, ನಿನ್ನೆಯಷ್ಟೇ CM ಸಿದ್ದರಾಮಯ್ಯ ಆಪ್ತರು ಪೂರ್ಣಾವಧಿ CM ಕನಸಿಗೆ ಬೆಂಬಲದ ಮೇಲೆ ಬೆಂಬಲ ಕೊಟ್ಟಿದ್ರು. ಅದ್ಯಾವ ಮಟ್ಟಿಗೆ ಅಂದ್ರೆ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅನ್ನೋ ದಾಖಲೆಯ ಖ್ಯಾತಿ ಸಿದ್ದರಾಮಯ್ಯಗೆ ಸಿಗಬಹುದು ಅನ್ನೋ ನಿರೀಕ್ಷೆ ವ್ಯಕ್ತಪಡಿಸಿದ್ರು. ಮಾಜಿ CM ದಿವಂಗತ ದೇವರಾಜ ಅರಸು ಅವರನ್ನೇ ಮೀರಿಸ್ತಾರೆ ಅನ್ನೋದನ್ನ CM ಆಪ್ತರೇ ಸಾರಿ ಸಾರಿ ಹೇಳೋ ಕೆಲಸನೂ ಮಾಡಿದ್ರು. ಈಗ ಇದೆಲ್ಲವೂ ಕೂಡ ನೋಡಿ, ದೇವರಾಜ ಅರಸು ಅವರು 10 ವರ್ಷ ಆಗಿದ್ರಲ್ಲ, 7 ವರ್ಷ ಆಗಿದ್ರು ಮುಖ್ಯಮಂತ್ರಿಗಳು. ಈಗ 7 ವರ್ಷ ಆಗಿತ್ತು ಬಂತು. ಮುಖ್ಯಮಂತ್ರಿಗಳು 7 ವರ್ಷಕ್ಕೆ 10 ವರ್ಷ ಆಗ್ತಾ ಉಳಿತಾರೆ, ಪೂರೈಸ್ತಾರೆ. ಪೂರ್ಣಾವಧಿ ಹೌದು. ಯಾರು ಅವ್ರನ್ನ ಮಾಡಿಲ್ಲ. ಹೈಕಮಾಂಡ್ ಇವತ್ತೊಂದು ಸಹ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ. ಹೈಕಮಾಂಡ್ ಏನು ಹೇಳಿದೆ ನಿಮ್ಗೆ ಪದೇ ಪದೇ. ದಲಿತ ಸಮುದಾಯಕ್ಕೂ ಕೂಡ CM ಕೇಳೋ ಹಕ್ಕಿದೆ. ಸಚಿವ KN ರಾಜಣ್ಣ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ. ಹೇಳಿ ಕೇಳಿ ದಲಿತ ಸಚಿವರಿಗೆ ಸಿದ್ದರಾಮಯ್ಯ CM ಆಗಿದ್ರೆ ಏನೂ ಸಮಸ್ಯೆ ಇಲ್ಲ, ಆದ್ರೆ ಒಂದ್ ವೇಳೆ ಬದಲಾವಣೆಯಾದ್ರೆ ದಲಿತ ಸಮುದಾಯದ ನಾಯಕರೇ CM ಆಗಬೇಕು ಅನ್ನೋದು ಇವರ ಪಟ್ಟು. ಇದೀಗ ಸಚಿವ KN ರಾಜಣ್ಣ ಉರುಳಿಸಿರೋ ದಾಳ ಏನು ಅಂದ್ರೆ, ದಲಿತ CM ಆಗಬೇಕು ಅಂತ ಕೇಳೋ ಹಕ್ಕು ನಮಗೂ ಇದೆ ಅಂದಿದ್ದಾರೆ. ಆ ಹಕ್ಕನ್ನ ಯಾರಿಂದಲೂ ಮೊಟಕುಗೊಳಿಸೋಕಾಗೋದಿಲ್ಲ ಅಂತನೂ ಸಂದೇಶ ಕೊಟ್ಟಿದ್ದಾರೆ. ದಲಿತ CM ಕೂಗು, ಇನ್ನೊಬ್ಬರ ಕೂಗು ಯಾವ್ದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳಿಗೆ ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದ ಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ನೋಡಿ, ದಲಿತರು ಕೇಳ್ಬೋದು, ಇನ್ನೊಬ್ಬರು ಕೇಳ್ಬೋದು, ಅಲ್ಪಸಂಖ್ಯಾತರು ಕೇಳ್ಬೋದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಾರೆ. ಶಾಸಕರ ಅಭಿಪ್ರಾಯ ಇಲ್ಲದೆ ಯಾವ ನಿರ್ಧಾರ ಆಗಲ್ಲ. ಹೈಕಮಾಂಡ್ಗೆ ಪರೋಕ್ಷವಾಗಿ KN ರಾಜಣ್ಣ ಸೆಡ್ಡು. ಇನ್ನು ಒಂದರ್ಥದಲ್ಲಿ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಸಚಿವ KN ರಾಜಣ್ಣ ಶಾಸಕರ ಅಭಿಪ್ರಾಯ ಇಲ್ಲದೆ ಹೈಕಮಾಂಡ್ ಯಾವ ನಿರ್ಧಾರವೂ ತೆಗೆದುಕೊಳ್ಳೋಕಾಗೋದಿಲ್ಲ ಅಂದಿದ್ದಾರೆ. ಈ ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ, ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಇನ್ನು ಸಿದ್ದರಾಮಯ್ಯ ಆಪ್ತರು ಅರಸು ದಾಖಲೆಯನ್ನೇ ಮುರಿತಾರೆ ಅಂತಿದ್ದಾರೆ. ಇದಕ್ಕೆ ನಯವಾಗಿ ಉತ್ತರ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ
ಎಷ್ಟು ವರ್ಷ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸದ್ಯ ಸಿದ್ದರಾಮಯ್ಯ ಸಮರ್ಥರಿದ್ದಾರೆ ಅಂದ್ರು. ಬಿ ಪಾಟೀಲ್ ನಿನ್ನೆ ಮಾತಾಡಿದ 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ದೇವರಾಜ ಅರಸು ದಾಖಲೆ ಮುಟ್ತಾರೆ ಅಂತ. ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ. ತಮ್ಮ ಅನಿಸಿಕೆ ಏನು ಸರ್ ಈ ವಿಚಾರದಲ್ಲಿ, ಮುಖ್ಯಮಂತ್ರಿಗಳ ಮುಂದುವರಿಕೆ ವಿಚಾರದಲ್ಲಿ ಅಥವಾ ದಾಖಲೆ ನಿರ್ಮಾಣದ ವಿಚಾರ? ನೋಡಿ, ಅದ್ರ ಬಗ್ಗೆ ನಿರ್ಧಾರ ಮಾಡೋದು ಹೈಕಮಾಂಡು. ಎಷ್ಟು ವರ್ಷ ಇರಬೇಕು, ಎಷ್ಟು ಇರಬೇಕು ಅನ್ನೋದು ಅದನ್ನು ನಾವು ಹೇಳಲಿಕ್ಕಾಗಲ್ಲ. ನಾವು ಈಗ ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಅಷ್ಟು ಹೇಳ್ಬೋದು. ಒಳ್ಳೆ ಆಡಳಿತ ಕೊಡ್ತಿದ್ದಾರೆ, ಸಮರ್ಥ ನಾಯಕರಿದ್ದಾರೆ, ಅವರೇ ಇರ್ತಾರೆ ಅನ್ನೋ ನಮ್ಮ ಭಾವನೆ. ಆದರೆ ಅದು ಅಂತಿಮವಾಗಿ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮತ್ತೆ ಪವರ್ ಶೇರಿಂಗ್ ವಿಚಾರ ಕೆದಕಿದ ರಾಜಣ್ಣ. ಕೆಸಿ ವೇಣುಗೋಪಾಲ್ರೆ ಸಿದ್ದರಾಮಯ್ಯ ಸಿಎಂ ಅಂತ ಘೋಷಿಸಿರೋದು ಡಿಸಿಎಂ ಡಿಕೆ ಓನ್ಲಿ ಡಿಸಿಎಂ, ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಲೋಕಸಭಾ ಚುನಾವಣೆವರೆಗೆ ಮಾತ್ರ ಅಂತ ಪತ್ರದಲ್ಲೇ ಇದೆ ಅಂತ ಸಚಿವ ಕೆಎನ್ ರಾಜಣ್ಣ ಮತ್ತೆ ಪವರ್ ಶೇರಿಂಗ್ ವಿಚಾರವನ್ನೇ ಕೆದಕೋ ಕೆಲಸ ಮಾಡಿದ್ರು. ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನ ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ ಕೆಸಿ ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳು ಇದ್ದಾವೆ. ಏನು ಬರೆದಿದ್ದಾರೆ? CM Siddaramaiah ji will be the Chief Minister of Karnataka, and then DK Shivkumar will be the only Deputy Chief Minister of Karnataka. He will continue till the Parliament election is over as the KPCC President. ಇವು 3 ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳಿದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನೇನು ಯಾಕೆ? He will continue till the Parliament elections is over ಅಂತಕ್ಕಂಥದ್ದು ಇದೆ. ಎಲ್ಲ ನಿಮ್ಗೆ ಹೆಂಗಿದೆ ಹಂಗೈತೆ, ಹಂಗೇನೆ ಕೂಡ ಇದೆ. ಅಲ್ಲಿ ಕಾರ್ಯಕರ್ತರು ಇದೆ, ಎಲ್ಲರಲ್ಲೂ ಇದೆ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥ. ದಲಿತರ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ವರಿಷ್ಠರನ್ನು ಕರೆಸ್ತೀವಿ ಅಂತ ರಾಜಣ್ಣ ಹೊಸ ದಾಳ. ಇನ್ನು ದಲಿತ ಸಚಿವರು ತಮ್ಮ ಶಕ್ತಿ ಏನು ಅಂತ ತೋರಿಸೋಕೆ ಅವಾಗವಾಗ ಅಲ್ಲಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಇದೀಗ SC/ST ಸಮಾವೇಶಕ್ಕೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿರೋ ಸಚಿವ ಕೆಎನ್ ರಾಜಣ್ಣ ಸಮಾವೇಶಕ್ಕೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ವರಿಷ್ಠರನ್ನು ಕರೆಸ್ತೀವಿ ಅಂತ ಹೊಸ ದಾಳ ಉರುಳಿಸಿದ್ದಾರೆ. KPCC ಅಧ್ಯಕ್ಷರು ಇನ್ನೊಬ್ರು ಎಲ್ಲರೂ ಕೂಡ ಕೇಳಿ ಮಾಡೋಕ್ಕಾಗಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು. ಅದರಿಂದ AICC ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಇನ್ನು ಮಾಜಿ ಸಂಸದ DK ಸುರೇಶ್ ಮಾತನಾಡಿ, ಸಿಎಂ ಬದಲಾವಣೆ ಚರ್ಚೆಯೇ ಇಲ್ಲ, ಇದೀಗ ಆ ಮಾತು ಅಪ್ರಸ್ತುತ ಅಂದ್ರು. ನೋಡಿ, ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರೋ ಬೆಳವಣಿಗೆ ದಿನಕ್ಕೊಂದು ಸ್ವರೂಪ ಪಡೀತಿದೆ. ದಲಿತ ಸಮುದಾಯಕ್ಕೂ ಸಿಎಂ ಆಗೋ ಹಕ್ಕಿದೆ ಅಂತ ರಾಜಣ್ಣ ಹೊಸ ದಾಳ ಉರುಳಿಸಿದ್ದಾರೆ. ಈ ಎಲ್ಲಾ ಡೆವಲಪ್ಮೆಂಟ್ ನೋಡ್ತಿದ್ರೆ ಒಂದಂತೂ ಸತ್ಯ, ಬದಲಾವಣೆ ಆಗೋದು ನಿಶ್ಚಿತನಾ? ಕಾದು ನೋಡ್ಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.